ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇನ್ನೊಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ಮುಗ್ದಿದೆ. ನಿಜವಾಗ್ಲೂ ಏನು ಮಾಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಗುರು. ಮೈನ್ ಇವೆಂಟಲ್ಲಿ ಫ್ಯೂ ಒಂದ್ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ, ಅದು ಕೂಡ ಟೆಡ್ಡಿ ಬೇರ್ದು. ಯಪ್ಪ ಅನಿಸ್ತಾ ಇತ್ತು ಇವತ್ತಿನ ಸ್ಮ್ಯಾಕ್ ಡೌನ್ನ ನೋಡ್ತಾ ಇದ್ರೆ. ನನಗೇನೆ ಆಶ್ಚರ್ಯ ಅನಿಸ್ತಾ ಇತ್ತು ಇದನ್ನು ನೋಡೋದಕ್ಕೆ ನಾನು 5:30ಗೆ ಎದ್ದು ಕೂತ್ಕೊಂಡಿದ್ದೀನಲ್ಲ ಅಂತ. ನಿಜವಾಗ್ಲೂ ನನಗೆ ಒಂಥರ ವಿಚಿತ್ರವಾದ ಫೀಲಿಂಗು, ಅದನ್ನು ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ. ಏನೇ ಆಗಲಿ ಸ್ಮ್ಯಾಕ್ ಡೌನ್ನಲ್ಲಿ ಏನೇನಾಯಿತು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜೇಕೋಬ್ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕೋಬ್ ಫಾಟೋ ಅವರು ರಿಂಗಿಗೆ ಬಂದು ಮೈಕ್ ನ ತಗೊಂಡು ಬ್ಯಾಕ್ ಕ್ಲಾಶ್ ಅಲ್ಲಿ ನಾನು ಬರೀ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಿಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವರಿಂದ ಎಲ್ಲವನ್ನು ಕೂಡ ತಗೋತೀನಿ. ನಿಜವಾಗ್ಲೂ ಚಿಕ್ಕ ವಯಸ್ಸಿಂದನೂ ಕೂಡ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಇಷ್ಟಪಡ್ತಾ ಇದ್ರು. ನನ್ನನ್ನ ಯಾರು ಕೂಡ ಇಷ್ಟ ಪಡ್ತಿರ್ಲಿಲ್ಲ. ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಕಂಡ್ರೆ ಅವ್ರ ಹತ್ರ ಹೋಗೋರು, ನನ್ನ ಹತ್ರ ಯಾರು ಕೂಡ ಬರ್ತಾ ಇರ್ಲಿಲ್ಲ. ಬಟ್ ಈಗ ಅದು ಚೇಂಜ್ ಆಗ್ತಾ ಇದೆ. ಎಲ್ಲರೂ ಕೂಡ ನನ್ನನ್ನು ಕೂಡ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ ಅಂಡ್ ನನ್ನ ಬಳಿ ಕೂಡ ಬರೋದಕ್ಕೆ ಶುರು ಮಾಡಿದ್ದಾರೆ. ನನ್ನ ಬೆನ್ನಿಂದೆ ಮಾತಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ರೋಮನ್ ರೈನ್ಸ್ ಅವರಿಗೆ ಯಾವ ರೀತಿ ರೆಸ್ಪೆಕ್ಟ್ ಸಿಗ್ತಾ ಇತ್ತು, ಈಗ ಅದೇ ರೀತಿ ಟ್ರೀಟ್ಮೆಂಟ್ ನನಗೂ ಕೂಡ ಸಿಗ್ತಾ ಇದೆ. ಇದೆಲ್ಲದೂ ಕೂಡ ನನಗೆ ಗೊತ್ತು ಆಗುತ್ತೆ ಅಂತ. ಬಟ್ ನಾನು ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದನ್ನೆಲ್ಲದೂ ಕೂಡ ನಾನು ಮುಂಚೆನೆ ನೋಡ್ಬಿಟ್ಟಿದ್ದೀನಿ. ಅಂಡ್ ರೋಮನ್ ರೈನ್ಸ್ ಅವರು ಹುಟ್ಟಾಗಿಂದನೂ ಕೂಡ ಅವನು ಆಪರ್ಚುನಿಟಿನ ತಗೊಂಡು ಹುಟ್ಟಿದ್ದ. ಬಟ್ ನನಗೆ ಆ ರೀತಿ ಎಲ್ಲ, ನಾನು ಹುಟ್ಟಿದ ಕೂಡಲೇ ಸಾಲದಲ್ಲಿ ಹುಟ್ಟೆ. ಅದನ್ನೆಲ್ಲದನ್ನು ಕೂಡ ನಾನು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ರೋಮನ್ ರೈನ್ಸ್ ಅವರ ಕೈಯಿಂದ ಎಲ್ಲದನ್ನು ಕೂಡ ತಗೋತೀನಿ ನಾನು ಬ್ಯಾಕ್ ಕ್ಲಾಶ್ ಅಲ್ಲಿ ಅಂತ ನಮ್ಮ ಜೇಕೋಬ್ ಫಾಟೋ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಊಸೋಸ್ ಗಳು ರಿಂಗಿಗೆ ಬರ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಜೇಕೋಬ್ ಫಾಟೋ, ನಾವಿಲ್ಲಿ ನಿನ್ನ ಮೈಂಡ್ ನ ಚೇಂಜ್ ಮಾಡೋದಕ್ಕೆ ಬಂದಿಲ್ಲ, ಅಥವಾ ನಿನ್ನನ್ನ ಇಲ್ಲಿ ಟ್ವಿಸ್ಟ್ ಮಾಡೋದಕ್ಕೆ ಬಂದಿಲ್ಲ. ಬಟ್ ನಾನಿಲ್ಲಿ ಹೇಳೋದಕ್ಕೆ ಬಂದಿರೋದು ಒಂದೇ. ನಿಜವಾಗ್ಲೂ ನಾನು ನಿನ್ನನ್ನು ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಅಫ್ಕೋರ್ಸ್ ನೀನು ತುಂಬಾನೇ ಕಷ್ಟದಲ್ಲಿ ಬಂದಿದ್ಯಾ, ನಾವು ಕೂಡ ಅದನ್ನ ನೋಡಿದೀವಿ. ಬಟ್ ನಾನಿಲ್ಲಿ ಹೇಳೋದೇನಪ್ಪಾ ಅಂದ್ರೆ, ನೀನು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿದ್ರೆ ಓಕೆ. ಅಕಸ್ಮಾತ್ ನಿನ್ ಕೈಯಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ಆಗ್ಲಿಲ್ಲ ಅಂದ್ರೆ, ನೀನೇನಾದ್ರೂ ಸೋತ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಸ್ವಲ್ಪ ನೀನು ಥಿಂಕ್ ಮಾಡಿದ್ಯಾ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಜೇಕೋಬ್ ಫಾಟೋಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೆ ಊಸೋ ಅವರು, ನನಗನ್ಸೋದಿಲ್ಲ ಜೇಕೋಬ್ ಫಾಟೋ ಅವರು ಸೋತ್ರೆ ಏನಾಗುತ್ತೆ ಅಂತ ಅವರು ಥಿಂಕ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಜೇಕೋಬ್ ಫಾಟೋ ಸೋತ್ರೆ ಏನಾಗುತ್ತೆ ಅನ್ನೋದನ್ನ ನೀನು ಥಿಂಕ್ ಮಾಡೋದಲ್ಲ, ಬದಲಿಗೆ ನಾನು ಅದರಲ್ಲಿ ಜೀವಿಸಿದ್ದೀನಿ. ನಿಜವಾಗ್ಲೂ ಬ್ಯಾಕ್ ಕ್ಲಾಶ್ ಅಲ್ಲಿ ನಿನ್ನ ಫ್ಯಾಮಿಲಿ ಮುಂದೆ ನೀನು ಸೋಲ್ತೀಯಾ, ಅಂಡ್ ಆಗ ನಿನ್ನ ಎಲ್ಲವೂ ಕೂಡ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ಬ್ಯಾಕ್ ಕ್ಲಾಶ್ ಅಲ್ಲಿ ಫ್ರಂಟ್ ರೋ ಅಲ್ಲಿ ನಿನ್ನ ಫ್ಯಾಮಿಲಿ ಕೂತ್ಕೊಂಡಿರುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ನಿನ್ನ ಫಿಸಿಕಲಿ ಹಾಗೆ ಮೆಂಟಲಿ ಮುರಿದಾಕ್ಬಿಡ್ತಾರೆ, ಬ್ರೇಕ್ ಮಾಡ್ತಾರೆ. ಬರೀ ನಿನ್ನನ್ನು ಸೋಲ್ಸೋದಿಲ್ಲ, ನಿನ್ನ ಆತ್ಮವಿಶ್ವಾಸನೆ ತಗೋಬಿಡ್ತಾರೆ. ಅಂಡ್ ಆಗ ನೀನು ನಿನ್ನ ಫ್ಯಾಮಿಲಿ ಜೊತೆ ನಿನ್ನ ಹೆಂಡತಿ ಮಕ್ಕಳು ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು ಅಂತ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕೋಬ್ ಫಾಟೋ ಅವರು, ಹೆಲ್ ನೋ, ನಾನಂತೂ ಸೋಲೋದಿಲ್ಲ. ಅಂಡ್ ರೋಮನ್ ರೈನ್ಸ್ ಅವರು ನನ್ನನ್ನ ಸೋಲ್ಸೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಅಂಡ್ ಜೆ ಊಸೋ, ನೀನು ರೋಮನ್ ರೈನ್ಸ್ ಅವರ ವಿರುದ್ಧ ಸೋಲೋದ್ರ ಬಗ್ಗೆ ಮಾತಾಡ್ತಿದ್ಯಲ್ವಾ, ನಿಜವಾಗ್ಲೂ ನೀನು ರೋಮನ್ ರೈನ್ಸ್ ಅವರ ವಿರುದ್ಧ ಯಾವತ್ತೂ ಕೂಡ ಗೆದ್ದೇ ಇಲ್ಲ. ಅಂಡ್ ಅಕ್ನಾಲೇಜ್ಮೆಂಟ್ ಅದು ಇದು ಏನು ಕೂಡ ಬ್ಯಾಕ್ ಕ್ಲಾಶ್ ಅಲ್ಲಿ ಆಗೋದಿಲ್ಲ. ಬ್ಯಾಕ್ ಕ್ಲಾಶ್ ಅಲ್ಲಿ ಆಗೋದು ಒಂದೇ, ಅದೇ ರೀತಿ ನನ್ನ ಫ್ಯಾಮಿಲಿ ಕೂಡ ನೋಡೋದು ಒಂದೇ. ನಾನು ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ. ಅಂಡ್ ಅದು ರೋಮನ್ ರೈನ್ಸ್ ಅವ್ರಿಗೂ ಕೂಡ ಗೊತ್ತು. ನಾನು ಫುಲ್ ಗ್ಯಾಸ್ ನ ಇಟ್ಕೊಂಡು ಹೋಗಿರ್ತೀನಿ ಬ್ಯಾಕ್ ಕ್ಲಾಶ್ಗೆ ಅಂತ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನೀವಿಬ್ರೇನಾದ್ರೂ ಬಂದು ಇಂಟರ್ಫೈರ್ ಮಾಡೋದಕ್ಕೆ ನೋಡಿದ್ರೆ, ನಿಜವಾಗ್ಲೂ ನಾನು ಹಾಣೆ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿ ಟ್ರೀನೇ ನಾನು ಬರ್ನ್ ಮಾಡೋದಕ್ಕೂ ಕೂಡ ರೆಡಿ ಅಂತ ನಮ್ಮ ಜೇಕೋಬ್ ಫಾಟೋ ಅವರು ಇಲ್ಲಿ ಊಸೋಸ್ಗಳಿಗೂ ಕೂಡ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೀವು ಇಂಟರ್ಫೈರ್ ಮಾಡೋದಕ್ಕೆ ಬಂದ್ರೆ ನಾನು ನಿಮ್ಮನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ. ನೋಡ್ಬೇಕು ಗಾಯ್ಸ್, ಈಗ ಬ್ಯಾಕ್ ಕ್ಲಾಶ್ ನ ಇವರ ಮ್ಯಾಚ್ ಗೆ ಇನ್ನೂ ಕೂಡ ಹೈಪ್ ಅಪ್ ಆಗಿದ್ದೀನಿ ನಾನು. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಕಿಯಾನಾ ಜೇಮ್ಸ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಕಿಯಾನಾ ಜೇಮ್ಸ್ ಅವರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಂಜರ್ ಬ್ರೆಡ್ ಮ್ಯಾನ್ ನ ಫ್ಯೂನರಲ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಃಖದಲ್ಲಿ ಹೇಳ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾರೆ, ನಿಕ್ ಆಲ್ಡಿಸ್ ಇಲ್ಲಿ ಏನ್ ನಡೀತಾ ಇದೆ, ನೀನ್ ಏನು ಮಾಡ್ತಾ ಇದೆಯಾ ಗುರು, ಇದು ಸ್ಮ್ಯಾಕ್ ಡೌನ್, ನೀನ್ ಇದಕ್ಕೆ ಅವಕಾಶನ ಕೊಡ್ತಾ ಇದೆಯಲ್ಲ ಅಂತ. ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ, ಇಲ್ಲ ಅವರಿಗೆ ದುಃಖ ಆಗಿದೆ, ಅದನ್ನ ಅವರು ಸೆಲೆಬ್ರೇಟ್ ಮಾಡ್ಲಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಗುರು, ಇದನ್ನ ನೋಡಿ ನನಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ಯಪ್ಪ ಇದನ್ನೇ ನೀವು ಮೈನ್ ಇವೆಂಟ್ ಗೆ ಇಟ್ಟಿದ್ದೀರಾ. ಎಸ್, ಮೈನ್ ಇವೆಂಟ್ ಅಲ್ಲಿ ಏನಾಯ್ತು ಅಂತಾನು ಕೂಡ ಹೇಳ್ಬಿಡ್ತೀನಿ. ನಮ್ಮ ಟ್ರಿಕ್ ವಿಲಿಯಂ ಅವರು ಆ ಒಂದು ಕ್ಯಾಸ್ಕೆಟ್ ನೆಲ್ಲದನ್ನು ಕೂಡ ತಗೊಂಡು ಬಂದು ಮೈನ್ ಇವೆಂಟ್ ಅಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಒಳ್ಳೇದಾಗ್ಲಿ ಅಂತ. ಅಂಡ್ ಡಬ್ಲ್ಯೂ ಅವರು ಒಂದು ವಿಡಿಯೋ ಪ್ಯಾಕೇಜ್ ನು ಕೂಡ ಡೆಲಿವರ್ ಮಾಡ್ತಾರೆ. ಅಂಡ್ ಅದರಲ್ಲಿ AI ಮುಖಾಂತರ ಎಡಿಟ್ ಮಾಡಿರ್ತಕ್ಕಂತಹ ಫೋಟೋಸ್ ಇರುತ್ತೆ ಆ ಗೊಂಬೆದು. ಅಂಡ್
ಮೈನ್ ಇವೆಂಟ್ ಅಲ್ಲಿ ಗುರು ಇದೆಲ್ಲ ಆಗ್ತಾ ಇರೋದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಟಿಕ್ ವಿಲಿಯಂ ಅವರ ಬಗ್ಗೆ ಏನೇನೋ ಹೇಳ್ತಾರೆ. ಅಂಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಆ ಒಂದು ಜಿಂಜರ್ ಬ್ರೆಡ್ ಮ್ಯಾನ್ ಇಂದ ಎದ್ದು ನಮ್ಮ ಲಿಲ್ಲಿ ಆಟಿನ್ ಇದಾರಲ್ಲ ಅವರೇ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ಟ್ರಿಕ್ ವಿಲಿಯಂ ಹಾಗೆ ಲಿಲ್ಲಿ ಆಟಿನ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿ ರಿವೆಂಜ್ ನ ತಗೊಂಡಿದ್ದಾರೆ. ಫ್ಯೂನರಲ್ ಕತೆ ಏನಾಯ್ತು ಗುರು? ಯಪ್ಪ ಇದನ್ನ ತೋರಿಸ್ತಾ ಇದ್ದೀರಾ ನೀವು ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ, ಅದು ಕೂಡ ಗೋ ಹೋಮ್ ಎಡಿಷನ್ ಅಲ್ಲಿ. ನನಗೊಂದು ತಲೆ ಕೆಟ್ಟೋಯ್ತು ಈ ಒಂದು ಸೆಗ್ಮೆಂಟ್ ಎಲ್ಲ ನೋಡ್ಕೊಂಡು. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನೋಡಿ ನನಗೆ ಇದು ಏನ್ ನೋಡ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಇದಾದ್ಮೇಲೆ ನಮಗೆ ಟಲ್ಲಾ ಟೋಂಗಾ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ನಿಜವಾಗ್ಲೂ ಇವರಿಬ್ಬರ ಹೈಟಿಗೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಒಂದು ಫ್ಯೂಡ್ ರೀತಿ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿರೋದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದಾನೇ ಒಂದು ಟೈಮ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡಿಸ್ಟ್ರಾಕ್ಟ್ ಆದಾಗ ಈ ಕಡೆ ನಮ್ಮ ಟಲ್ಲಾ ಟೋಂಗಾ ಅವರು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಅದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ, ಟಾಂಗಾ ಲೋವಾ ಹಾಗೆ ನಮ್ಮ ಟಲ್ಲಾ ಟೋಂಗಾ ಅವರು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಆಟ್ರುತ್ ಅವರು ಬರ್ತಾರೆ. ಅಂಡ್ ಆಟ್ರುತ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ನಮ್ಮ ರಾಯ್ಸ್ ಕೀಸ್ ಅವರು ಬರ್ತಾರೆ. ಅಂಡ್ ಅದನ್ನ ನೋಡಿ MFT ಅವರು ಹಿಂದೆ ಹೋಗ್ತಾರೆ. ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಗಂತರ್, ನಿಕ್ ಆಲ್ಡಿಸ್ ಹಾಗೆ ಪಾಲಿಮಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲಿಮಿನ್ ಹಾಗೆ ಗಂತರ್ ಅವರು ಒಂದು ಕಾಂಟ್ರಾಕ್ಟ್ ನ ಇಟ್ಕೊಂಡಿರ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾ ಇರ್ತಾರೆ, ಏನೇ ಆಗ್ಲಿ ಗಂತರ್, ಕಳೆದ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ನೀನ್ ಮಾಡಿದ್ನ ನಾನು ಕ್ಷಮಿಸೋದಿಲ್ಲ, ಬಟ್ ನಿನ್ನನ್ನ ನಾನು ಸ್ಮ್ಯಾಕ್ ಡೌನ್ ಅಲ್ಲಿ ಕರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಅಂತ ಕಾಂಟ್ರಾಕ್ಟ್ ನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಟಿವಿಯಲ್ಲಿ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಗಂತರ್ ಅವರು, ನಿಜವಾಗ್ಲೂ ಫ್ಯೂಚರ್ ವರ್ಲ್ಡ್ ಚಾಂಪಿಯನ್ ನ ನೀನು ಈ ರೀತಿ ಟ್ರೀಟ್ ಮಾಡ್ತಾ ಇದೀಯಾ, ಇದು ನನ್ನ ಟೈಮು, ಕೋಡಿ ರೋಡ್ಸ್ ಯಾಕೆ ರಿಂಗಿಗೆ ಹೋಗ್ತಾ ಇದ್ದಾನೆ, ಇದನ್ನ ನಾವೇ ಹೋಗಿ ಸೆಟಲ್ ಮಾಡ್ತೀವಿ ಅಂತ ಹೇಳ್ತಾರೆ. ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದು, ಸ್ಮ್ಯಾಕ್ ಡೌನ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್, ಕಳೆದ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ಗಂತರ್ ಅವರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿ ನಾನು ನೆಕ್ಸ್ಟ್ ಲೈನ್ ಇದೀನಿ ಅಂತ ಹೇಳಿದ್ರು. ಅಂಡ್ ಈಗ ಗಂತರ್ ಅವ್ರನ್ನ ನಾನು ಕಾಲ್ಔಟ್ ಮಾಡ್ತಾ ಇದ್ದೀನಿ ಅಂತ ಗಂತರ್ ಅವ್ರನ್ನ ಕರೀತಾರೆ. ಸಡನ್ ಆಗಿ ನಮಗೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಬಂದು, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಇಸ್ ಪಾಲ್ ಈಮೆನ್ ಅಂಡ್ ಇವತ್ತು ನನ್ನ ಬಳಿ ಒಂದು ಕಾಂಟ್ರಾಕ್ಟ್ ಇದೆ. ಅಂಡ್ ಈ ಒಂದು ಕಾಂಟ್ರಾಕ್ಟ್ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚಿನ ಕಾಂಟ್ರಾಕ್ಟ್. ಅಂಡ್ ಅದಕ್ಕೆ ನಾನು ಇಲ್ಲಿ ಸೈನ್ ನ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಈಗ ನೀನು ಪಾಲಿಮಿನ್ ಗಂತರ್ ಅವರ ಅಡ್ವೊಕೇಟ್ ಆಗಿ ಇದೆಯಾ, ನಿಜವಾಗ್ಲೂ ಈ ರೀತಿ ಕೆಲಸಕ್ಕೆ ಇಳಿದ್ಬಿಟ್ಟಿದೆಯಾ ಅಂತ ಕೇಳಿದಾಗ, ಇಲ್ಲ ನಾನು ಗಂತರ್ ಅವರ ಅಡ್ವೊಕೇಟ್ ಆಗಿ ಇಲ್ಲ, ಬಟ್ ಗಂತರ್ ಅವರಿಗೆ ನಾನು ಒಂದು ಫೇವರ್ ನ ಮಾಡಬೇಕಿತ್ತು. ಅಂಡ್ ಆ ಒಂದು ಫೇವರ್ ನೇ ಈಗ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಕಾಂಟ್ರಾಕ್ಟ್ ಗೆ ನಿನ್ನ ಸೈನ್ ಬೇಕು ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಬ್ರಾಕ್ ಲೆಸ್ನರ್ ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರಿಗೆ ನೀನು ಬೇಕಾಗಿಲ್ಲ, CM ಪಂಕ್ ಅವರು ಕೂಡ ನಿನ್ನಿಂದ ದೂರ ಆಗಿದ್ದಾರೆ. ಅಂಡ್ ಈಗ ನೀನು ಕೇವಲ ಆಪ್ಷನ್ ಆಗಿ ಉಳ್ಕೊಬಿಟ್ಟಿದೀಯಾ ಅಷ್ಟೇ, ಬಟ್ ನಾನಿಲ್ಲಿ ಔಟ್ ಆಫ್ ದ ಆಪ್ಷನ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಸೀದಾ ರಿಂಗ್ ಇಂದ ಹೊರಗಡೆ ಬಂದು, ಸೂನರ್ ಆರ್ ದೆನ್ ಲೇಟರ್ ದೇ ಆಲ್ ನೀಡ್ ದ ವಾಯ್ಸ್ ಮ್ಯಾನ್ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಸಡನ್ ಆಗಿ ನಮಗೆ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇವನ್ ಸ್ಲೀಪರ್ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅದರಿಂದ ತಪ್ಪಿಸ್ಕೊಂಡು ಗಂತರ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಮತ್ತೆ ಒಂದ್ 2-3 ಸತಿ ಗಂತರ್ ಅವರು ರಿಂಗ್ ಮೇಲ್ಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಹೊಡೆದು ಗಂತರ್ ಅವ್ರನ್ನ ಹೊರಗಡೆ ಹಾಕಿ, ಗಂತರ್ ನಿನಗೇನಾದ್ರೂ ನಾನು ಬೇಕು ಅಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ಇರ್ತೀನಿ, ಈಸಿ ಟು ಫೈಂಡ್ ಬಟ್ ಹಾರ್ಡ್ ಟು ಬೀಟ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಗಂತರ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಡಬ್ಲ್ಯೂ ಅವರು ಹಂಗೆ ಪಿಚ್ ಮಾಡಿದ್ರೆ. ಅಂಡ್ ಪ್ರಾಬಬ್ಲಿ ನೆಕ್ಸ್ಟ್ ಇವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಗಂತರ್ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಮೂವ್ ಆನ್ ಆಗಿದ್ದಾರೆ. ನಿಜವಾಗ್ಲೂ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಕ್ಕೆ ಒಂದು ರೀತಿ ಇದನ್ನಿಸ್ತಾ ಇದೆ. ಇದನ್ನ ಬಿಟ್ರೆ ಸ್ಮ್ಯಾಕ್ ಡೌನ್ ಅಲ್ಲಿ ಇನ್ನ ಏನು ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಆಗಿಲ್ಲ. ನಮ್ಮ ಡ್ಯಾನೋಜಿನ್ ಅವರ ಸೆಗ್ಮೆಂಟ್ಗಳು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಖುದ್ದಾಗಿ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಮಾತಾಡುವಂತಹ ಫನ್ನಿ ಮಾತುಗಳು ಅದೆಲ್ಲದೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ಡ್ಯಾನೋಜಿನ್ ಅವರ ಮಿಸ್ಟ್ರಿ ಪಾರ್ಟ್ನರ್ ಆಗಿ ಜೆಲ್ಲಿ ರೋಲ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಓವರ್ ಆಲ್ ಒಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ವಿ. ಅದು ಕೂಡ ಗೋ ಹೋಮ್ ಎಡಿಷನ್ ಅಲ್ಲಿ ಇಂಥ ಒಂದು ಸ್ಮ್ಯಾಕ್ ಡೌನ್ ನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಗೆ ಅನ್ನಿಸ್ತು ಸ್ಮ್ಯಾಕ್ ಡೌನ್ ನೀವು ನೋಡಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇದನ್ನ ನಾನು ರೇಟ್ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.